ಇಂಡಿಯಾ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಮ್ಯಾಚ್ ಸಿಡ್ನಿಯಲ್ಲಿ ನಾಳಿಂದ ಆರಂಭ ಆಗ್ತಾ ಇದೆ ಫ್ರೆಂಡ್. ಈ ಒಂದು ಟೆಸ್ಟ್ ಮ್ಯಾಚ್ಗೆ ರೋಹಿತ್ ಶರ್ಮಾ ಆಡಲ್ಲ ಅಂತ ಕಂಡೀಷನ್ ಆಗಿ ಹೇಳಿದ್ದಾರೆ ಫ್ರೆಂಡ್. ಕಂಡೀಷನ್ ಆಗಿ ಹೇಳಿದ್ದಾರೆ, ನಾ ಆಡಲ್ಲ ಅಂತ. ಆದರೆ ಈ ಒಂದು ಟೆಸ್ಟ್ ಮ್ಯಾಚ್ಗೆ ಕ್ಯಾಪ್ಟನ್ ಯಾರು ಅನ್ನೋದು ಕ್ವಶನ್ ಆದರೆ ಬರೋದು ಒಂದೇ ಕ್ವಶನ್ನು. ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ಇಂಡಿಯಾನ ಗೆಲ್ಲಿಸಿದಂಥ ಜಸ್ಪ್ರೀತ್ ಬುಮ್ರಾಗಿಯೂ ಕೂಡ 5ನೇ ಟೆಸ್ಟ್ ಮ್ಯಾಚ್ಗೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ, ಅದು ಕನ್ಫರ್ಮ್ ಆಗಿದೆ. ಹಾಗೆ ಈ ಒಂದು 5ನೇ ಟೆಸ್ಟ್ ಮ್ಯಾಚು ಇಂಡಿಯಾಕ್ಕೆ ಕ್ರೂಷಿಯಲ್ ಮ್ಯಾಚ್ ಫ್ರೆಂಡ್. ಯಾಕಪ್ಪ ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಿಂದ ಏನಾದರೂ ಜೀವಂತ ಇರಬೇಕು ಅಂದರೆ ಇಂಡಿಯಾ ಇದನ್ನ ಮ್ಯಾಚು ಗೆಲ್ಲೇಬೇಕು. ಇದು ಗೆದ್ದ ಆದಮೇಲೆ 2 ಮ್ಯಾಚು ಶ್ರೀಲಂಕಾ ವಿರುದ್ಧ ಇದೆ, ಶ್ರೀಲಂಕಾ ಆಸ್ಟ್ರೇಲಿಯಾ ವಿರುದ್ಧ. ಆಸ್ಟ್ರೇಲಿಯಾ 2-2 ಸೋಲ್ಬೇಕು. ಸೋತ್ರೆ ಮಾತ್ರ ಈ ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡೋಕ್ಕೆ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಆಡುತ್ತೆ. ಅಕಸ್ಮಾತ್ ಇಂಡಿಯಾನ ಸೋತು ಹೋದರೆ ನಾಳೆ ಡೈರೆಕ್ಟಾಗಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಫೈನಲ್ ಆಡುತ್ತೆ ಟೆಸ್ಟ್ ಚಾಂಪಿಯನ್ಶಿಪ್. ಇಲ್ಲಿಗೆ ಇಂಡಿಯನ್ ಆಸೆ ಭಗ್ನ ಆಯಿತು ಫ್ರೆಂಡ್. ಟೋಟಲ್ ಹೇಳಬೇಕಂದ್ರೆ ನಾಳೆ ಟೆಸ್ಟ್ ಮ್ಯಾಚ್ ಭಾರಿ ಕ್ರೂಷಿಯಲ್. ಹಾಗೆ ಈ ಪಿಚ್ ನೋಡೋದಾದರೆ ಈ ಒಂದು ಕಳೆದ 2021ರಲ್ಲಿ ಡ್ರಾ ಮಾಡ್ಕೊಂಡಿತ್ತು ಇಂಡಿಯಾ ಈ ಒಂದು ಗ್ರೌಂಡ್ನಲ್ಲಿ. ನಾಳೆನೂ ಕೂಡ ಡ್ರಾ ಆಗೋವಂಥ ಚಾನ್ಸಸ್ ಭಾಳ ಇದೆ ಅಂತ ವರದಿ ಬರ್ತಾ ಇದೆ. ನೋಡೋಣ ಫ್ರೆಂಡ್, ನಮ್ಮೊಂದು ಇಂಡಿಯನ್ನಲ್ಲಿ 2 ಚೇಂಜಸ್ ಆಗ್ಬೋದು. ಆಕಾಶ್ ದೀಪ್ ಕೂಡ ನಾಳೆ ಆಡ್ತಾ ಇಲ್ಲ, ರೋಹಿತ್ ಶರ್ಮಾ ಆಡ್ತಾ ಇಲ್ಲ. ಅವ್ರ ಜಾಗಕ್ಕೆ ರೋಹಿತ್ ಶರ್ಮಾ ಜಾಗಕ್ಕೆ ಶುಭ್ಮನ್ ಗಿಲ್, ಹಾಗೆ ಆಕಾಶ್ ದೀಪ್ಗೆ ಪ್ರತೀಶ್ ಕೃಷ್ಣ ಕರ್ನಾಟಕದ ಪ್ಲೇಯರ್, ಇವ್ರನ್ನ ಆಡಿಸೋವಂಥ ಚಾನ್ಸಸ್ ಇದೆ ನಾಳೆಗೆ ಪ್ಲೇಯರ್ 11ನಲ್ಲಿ. ಇನ್ನು ಕನ್ಫರ್ಮೇಷನ್ ಇಲ್ಲ. ಇದು ನನಗನ್ಸುತ್ತೆ ಆ ಪ್ಲೇಸಿಗೆ ಕರೆಕ್ಟ್ ಆಗುವಂಥ ಪ್ಲೇಯರ್ ಇವರೇನೆ, ಮತ್ತು ಅದರಲ್ಲಿ ಚೇಂಜಸ್ ಆಗಲ್ಲ ಅನಿಸುತ್ತೆ. ಅದರಲ್ಲಿ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಒಂದು ಚೇಂಜಸ್ ಆಗ್ಬೋದಂತೆ, ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಮಿಚೆಲ್ ಮಾರ್ಷ್ ಬದಲಿಗೆ ಹೊಸ ಆಟಗಾರರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ನೋಡೋಣ ಫ್ರೆಂಡ್, ನಾಲ್ಕಿಗೆ ಆಸ್ಟ್ರೇಲಿಯಾ ಟೀಮ್ ಹೇಗಿರುತ್ತೆ, ಹಾಗೆ ಇಂಡಿಯಾ ಟೀಮ್ ಹೇಗಿರುತ್ತೆ. ಆದರೆ ಆಸ್ಟ್ರೇಲಿಯಾಕ್ಕೆ ಈ ಮ್ಯಾಚ್ ಕ್ರೂಷಿಯಲ್, ಇಂಡಿಯಾಕ್ಕೆ ಕೂಡ ಕ್ರೂಷಿಯಲ್. ಇಂಡಿಯನ್ ಬ್ಯಾಟಿಂಗ್ನಲ್ಲಿ ಏನಾದರೂ ರನ್ ಬರಲಿದ್ದರೆ ನೆಕ್ಸ್ಟ್ ಸೀರೀಸ್ಗೆ ಅವ್ರು ಇರಲ್ಲ. 2 ಇನ್ನಿಂಗ್ಸ್ನಲ್ಲಿ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದರೆ ಅವರು ಈ ಟೆಸ್ಟ್ ಮ್ಯಾಚಿಂದ ಔಟ್ ಆಗ್ತಾರೆ, ಈ ನೆಕ್ಸ್ಟ್ ಬರುವಂಥ ಸೀರೀಸ್ನಿಂದ ಔಟ್ ಆಗ್ತಾರೆ ಫ್ರೆಂಡ್. ಯಾಕಂದರೆ ಗಂಭೀರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತೆಲ್ಲಿ ನ್ಯೂಸ್ ನೋಡಿದರೂ ಅದೇ, ಇಂಡಿಯನ್ ಟೀಮ್ನಲ್ಲಿ ಎಲ್ಲೋ ಏನೋ ಸರಿ ಇಲ್ಲ, ಎಲ್ಲೋ ಏನೋ ಮಿಸ್ಟೇಕ್ ಹೊಡಿತಾ ಇದೆ. ಇದು ಗೌತಮ್ ಗಂಭೀರ್ ತಪ್ಪು ಅಥವಾ ರೋಹಿತ್ ಶರ್ಮಾ ತಪ್ಪು ಅಥವಾ ಅಷ್ಟು ಆಲ್ರೌಂಡ್ ಎಲ್ಲ ಪ್ಲೇಯರ್ ತಪ್ಪು, ಏನು BCCI ತಪ್ಪು, ಏನೂ ಗೊತ್ತಾಗ್ತಲ್ಲ. ಒಟ್ಟು ಇಂಡಿಯನ್ ಟೀಮ್ನಲ್ಲಿ ಒಟ್ಟು ಕಳಮಳ ಸ್ಟಾರ್ಟ್ ಆಗ್ತಾ ಇದೆ. ಇದು ಕ್ಲಿಯರ್ ಮಾಡಿಕೊಂಡು ಇದಕ್ಕೆ ಸೊಲ್ಯೂಷನ್ ಹುಡುಕೊಂಡು ನೆಕ್ಸ್ಟ್ ಬರುವಂಥ ಮ್ಯಾಚಸ್ಗೆ ಕರೆಕ್ಟಾಗಿ ಟೀಮ್ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಪ್ಲೇಯರ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಇಂಡಿಯಾಗೆ ಸ್ವಲ್ಪ ಮೊರೆದಿರುತ್ತೆ ಫ್ರೆಂಡ್. ಯಾಕಂದರೆ ಆಲ್ರೆಡಿ ಎಲ್ಲ ನ್ಯೂಸ್ನಲ್ಲೂ ಕೂಡ ಹರಾಜಾಗ್ತಾ ಇದೆ ಇಂಡಿಯನ್ ಟೀಮ್. ಹಾಗಾಗಿ ನಾನು ಹೇಳ್ತೇನೆ ಅಂದರೆ ಇದು ಎಲ್ಲ ಕೂಡ ಸರಿ ಮಾಡ್ಕೋಬೇಕು. ಹಾಗೆ ಬ್ಯಾಟಿಂಗ್ ಲೈನು, ನಮ್ಮ ಇಂಡಿಯಾದಲ್ಲಿ ಬ್ಯಾಟಿಂಗ್ ಲೈನ್ ಕಂಪ್ಲೀಟಾಗಿ ಯಾಕೋ ಸ್ಟ್ರಗಲ್ ಆಗ್ತಾಯಿದೆ ಫ್ರೆಂಡ್, ಕಂಪ್ಲೀಟಾಗಿ ಸ್ಟ್ರಗಲ್ ಆಗ್ತಾಯಿದೆ. ಟೋಟಲಾಗಿ 3 ಸೀರೀಸ್ ಆಯಿತು, ಶ್ರೀಲಂಕಾ ವಿರುದ್ಧ, ನ್ಯೂಜಿಲೆಂಡ್ ವಿರುದ್ಧ, ಇದು ಆಸ್ಟ್ರೇಲಿಯಾ ವಿರುದ್ಧ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಅಂಥ ಪ್ರದರ್ಶನ ಯಾವ ಬ್ಯಾಟ್ಮನ್ಸು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಇಂಡಿಯನ್ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಇದೇನಾದರೂ ಕ್ಲಿಯರ್ ಮಾಡಿಕೊಂಡು ಹೊಸ ವರ್ಷಕ್ಕೆ 2025ರಲ್ಲಿ ಫಸ್ಟು ಟೆಸ್ಟ್ ಆಡ್ತಾ ಇದ್ದಾರೆ ಫ್ರೆಂಡ್. 24 ಹೋಯಿತು, ಈಗ ಹೊಸ ವರ್ಷ ಬಂದಿದೆ. ಈ ಒಂದು ಹೊಸ ವರ್ಷಕ್ಕೆ ಫಸ್ಟ್ ಟೆಸ್ಟ್ ಮ್ಯಾಚ್ ಆಡ್ತಾ ಇದೆ. ಈ ಒಂದು ಟೆಸ್ಟ್ ಮ್ಯಾಚ್ ವಿನ್ ಮಾಡಿ ಇಲ್ಲಿಂದ ಇತ್ತಲಾಗೆ 25ಕ್ಕೆ ಏನೋ ಒಂದು ಹೊಸ ಗಿಫ್ಟ್ ಕೊಡಬೇಕು ಫ್ಯಾನ್ಸಿಗೆ ಫ್ರೆಂಡ್. ನಾಳೆ ಗೊತ್ತಾಗುತ್ತೆ ಫ್ರೆಂಡ್. ನಾಳಿಂದ 5:00ಗೆ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆ 7:00ಗೆ ಒಂದು ಸೆಷನ್ ಆಗುತ್ತೆ. ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ. ಹಾಗೆ ರೋಹಿತ್ ಶರ್ಮಾ ಈ ಒಂದು ಟೆಸ್ಟ್ ಮ್ಯಾಚಿಗೆ ಆಡ್ತಿಲ್ಲ. ಹಾಗೆ ನಿಮಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ರೋಹಿತ್ ಶರ್ಮಾ ಡ್ರಾಪ್ ಮಾಡಿದ್ದು ಯಾಕೆ ಡ್ರಾಪ್ ಮಾಡಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದರೂ ಗೊತ್ತಾದರೆ ಯಾಕೆ ಡ್ರಾಪ್ ಮಾಡಿದೆ ಅಂದರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಟೇಕ್ ಕೇರ್. ಬಾಯ್.